ಬಗ್ಗೆ ದರ್ಶನ್ ಮನೆಯಲ್ಲೇ ಸಾಕ್ಷಿ ಸಿಕ್ಕಿದೆ. ಸಿಕ್ಕ ಸಾಕ್ಷಿಯಿಂದ ದರ್ಶನ್ ಅಂಡ್ ಗ್ಯಾಂಗ್ಗೆ ಕಾನೂನಿನ ಕುಣಿಕೆ ಮತ್ತಷ್ಟು ಬಿಗಿಯಾಗ್ತಾ ಇದೆ. ಆರೋಪಿಗಳ ಕೃತ್ಯದಿಂದ ಪೊಲೀಸರಿಗೆ ಮಹತ್ವವಾದಂತಹ ಸಾಕ್ಷಿಗಳು ಸಿಕ್ಕಿದಾವೆ. ಡಿ ಗ್ಯಾಂಗ್ನ ಇಂಚಿಂಚು ಚಟುವಟಿಕೆಗಳು ಸೆರೆಯಾಗಿರುವಂತಹ ದೃಶ್ಯಗಳು. ಸಿಸಿಟಿವಿ ದೃಶ್ಯವನ್ನ ಡಿಲೀಟ್ ಮಾಡಲಾಗಿತ್ತು ದರ್ಶನ್ ಗ್ಯಾಂಗ್ನಿಂದ. ಆದ್ರೆ ಪೊಲೀಸರು ಆ ಸಿಸಿಟಿವಿಯನ್ನ ರಿಟ್ರೀವ್ ಮಾಡುವಲ್ಲಿ ಯಶಸ್ವಿಯಾಗಿರುವಂತಹ ಪೊಲೀಸರು ಪ್ರಮುಖವಾದಂತಹ ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ. ರಿಟ್ರೀವ್ ಆದ ವಿಡಿಯೋದಿಂದ ದರ್ಶನ್ ಗ್ಯಾಂಗ್ಗೆ ಕುತ್ತು. ದರ್ಶನ್ ಮನೆಯ ಸಿಸಿಟಿವಿಗಳೇ ಬಿಚ್ಚಿಡ್ತಾ ಇದೆ ಸ್ಫೋಟಕವಾದಂತಹ ರಹಸ್ಯಗಳನ್ನು. ಆರೋಪಿಗಳ ಚಲನವಲನನ್ನ ಸೆರೆ ಹಿಡಿದಿದ್ದಂತಹ ದರ್ಶನ್ ಮನೆಯ ಸಿಸಿಟಿವಿ ದೃಶ್ಯಗಳನ್ನ ರಿಟ್ರೀವ್ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ನಂತರ ದರ್ಶನ್ ಮನೆಗೆ ಈ ಗ್ಯಾಂಗ್ ಬಂದಿತ್ತು. ದರ್ಶನ್ ಮನೆಯಲ್ಲೇ ಮುಂದಿನ ಕಾರ್ಯತಂತ್ರದ ಬಗ್ಗೆ ಸಹ ಚರ್ಚೆ ನಡೆಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ಕೊಲೆ ಮಾಡಿ ಬಂದರು ಈ ಆರೋಪಿಗಳು ಮಾಡಿದ್ದು ಸಿಸಿ ಕ್ಯಾಮೆರಾದಲ್ಲಿದ್ದಂತಹ ದೃಶ್ಯಗಳನ್ನ ಡಿಲೀಟ್ ಮಾಡಿದ್ದು. ಆದ್ರೆ ಈಗ ಅದನ್ನ ಪೊಲೀಸರು ರಿಟ್ರೀವ್ ಮಾಡಿದ್ದಾರೆ. ಈ ದೃಶ್ಯಗಳು ದರ್ಶನ್ ಮನೆಯಲ್ಲಿ ಸಿಕ್ಕಿರುವಂತಹ ಸಿಸಿಟಿವಿಯ ದೃಶ್ಯಗಳಿದೆಯಲ್ಲ, ಅದೆಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈ ಕೇಸ್ನಲ್ಲಿ? ಪ್ರಗತಿ, ನಿಜಕ್ಕೂ ಈ ಒಂದು ಕೊಲೆ ಪ್ರಕರಣದಲ್ಲಿ ಯಾರ್ಯಾರಿದ್ರು, ಯಾರ್ಯಾರ ಸಂಚು ಏನಾಗಿತ್ತು, ಯಾವ ರೀತಿ ತಯಾರಿಗಳನ್ನು ಮಾಡಿಕೊಂಡ್ರು, ಕೊಲೆ ಆದ ನಂತರ ಸಾಕ್ಷ್ಯನಾಶ ಮಾಡೋದಾಗಲಿ ಅಥವಾ ರೇಣುಕಾಸ್ವಾಮಿಯ ಶವವನ್ನು ತೆಗೆದುಕೊಂಡೋಗಿ ಎಲ್ಲೋ ಒಂದು ಕಡೆ ರಾಜಕಾಲುವೆಗೆ ಬಿಸಾಕಿದ ನಂತರ ಏನೆಲ್ಲ ಅವರು ಪ್ಲಾನ್ಗಳನ್ನು ಮಾಡ್ತಾರೆ, ಇದೆಲ್ಲವೂ ಕೂಡ ಅವರ ಚಲನೆಗಳು. ಅಂದರೆ ಎಲ್ಲಿ ಯಾರ್ಯಾರು ಬಂದರು, ಎಷ್ಟೊತ್ತಿಗೆ ಬಂದರು, ಇಲ್ಲಿ ಏನು ನಡೀತು ಅನ್ನುವಂಥದ್ದು ಕೂಡ ಅತ್ಯಂತ ಪ್ರಮುಖವಾಗಿ CCTV ದೃಶ್ಯಗಳು ಅಂದರೆ ರೈಟ್ ಟೈಮಲ್ಲಿ ಅದು ಮಾಹಿತಿಗಳನ್ನು ನೀಡುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಏನೋ ಜೂನ್ 8ನೇ ತಾರೀಕು ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಬರ್ತಾರೆ. ಕಿಡ್ನಾಪ್ ಮಾಡ್ಕೊಂಡು ಬಂದ ನಂತರ ಆ ಸಂದರ್ಭದಲ್ಲಿ ಅದರಲ್ಲಿದ್ದಂಥವ್ರು ಯಾರು ದರ್ಶನ್ ಮನೆಗೆ ಬಂದರು ಅಥವಾ ದರ್ಶನ್ಗೆ ಮಾಹಿತಿ ಹೇಗೆ ಸಿಕ್ತು, ದರ್ಶನ್ ಎಲ್ಲಿಂದ ಆ ಒಂದು ಶೆಡ್ಗೆ ಬರ್ತಾರೆ, ಮತ್ತೆ ಶೆಡ್ಡಿಂದ ರೇಣುಕಾಸ್ವಾಮಿ ಅಂದರೆ ದರ್ಶನ್ ತನ್ನ ಮನೆಗೆ ಯಾವಾಗ ಹೋಗ್ತಾರೆ, ಇಲ್ಲಿ ಸಾವನ್ನಪ್ಪಿದ ನಂತರ ಮತ್ತೆ ಇಲ್ಲಿ ಅಸಾಲ್ಟಲ್ಲಿ ಶೆಡ್ಡಲ್ಲಿ ಇದ್ದಂಥವ್ರು ಯಾರೆಲ್ಲ ದರ್ಶನ್ ಮನೆಗೆ ಹೋಗ್ತಾರೆ, ಮತ್ತೆ ಯಾವ ರೀತಿಯಾದಂಥ ಸಂಚು ರೂಪಿತ ಆಗುತ್ತೆ. ಅದಾದ ನಂತರ ಯಾರೋ 3 ಅಮಾಯಕರನ್ನ ಕರ್ಕೊಂಡು ಬಂದು ಏನೋ ಪೊಲೀಸರ ಮುಂದೆ ಸರೆಂಡರ್ ಮಾಡಿಸಿ ಅವರೇ ತಾವೇ ಮಾಡಿದ್ದು ಅಂತೇಳಿ ಒಪ್ಪಿಸುವಂಥದ್ದು, ಮತ್ತೆ ಅವರಿಗೆ ಹಣ ಕೊಡುವಂಥದ್ದು, ಈ ರೀತಿಯಾಗಿ ಅಲ್ಲಿ ಒಂದು ಕಡೆ ಸಾಕ್ಷ್ಯಗಳನ್ನು ಬೇರೆ ರೀತಿಯ ಸಾಕ್ಷ್ಯಗಳನ್ನು ಸೃಷ್ಟಿ ಮಾಡುವಂಥದ್ದು ಮತ್ತು ಇರೋ ಸಾಕ್ಷಿಗಳನ್ನು ನಾಶ ಮಾಡುವಂಥ ಕೆಲಸಗಳನ್ನೇನು ಮಾಡಿದ್ರು. ಆದ ಎಲ್ಲ CCTVಯನ್ನು ಇಲ್ಲೊಂದು ಕಡೆ ದರ್ಶನ್ ಮನೆಯಲ್ಲಿದ್ದಂಥ CCTVಯನ್ನು ಡಿಲೀಟ್ ಮಾಡುವ ಮೂಲಕ ಪೊಲೀಸರ ತನಿಖೆಯನ್ನು ತಪ್ಪಿಸುವಂಥ ಕೆಲಸಗಳಾಯಿತು. ಹಾಗಾಗಿ ಪೊಲೀಸರಿಗೆ ದರ್ಶನ್ ಮನೆಯ CCTV ದೃಶ್ಯಗಳು ಸಿಕ್ಕಿದ್ದೇ ಆದಲ್ಲಿ ಯಾವ ಸಂದರ್ಭದಲ್ಲಿ ಯಾರ್ಯಾರು ಅಸೆಂಬಲ್ ಆಗ್ತಾರೆ, ಏನು ಸಂಚನ್ನು ರೂಪಿಸ್ತಾರೆ, ಈ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳು ಸಿಕ್ಕಿದ್ದೇ ಆದಲ್ಲಿ ಈ ಒಂದು ತನಿಖೆಯಲ್ಲಿ ಒಂದಷ್ಟು ಮತ್ತೆ ಅಕ್ಯುರೇಸಿ ಬರುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಆ ಒಂದು CCTV ದೃಶ್ಯಗಳನ್ನು ರಿಟ್ರೈವ್ ಮಾಡಲಿಕ್ಕೆ ಒಂದು ಏನು ತಜ್ಞರಿಗೆ ಕಳಿಸಿದ್ರು. ಆ ತಜ್ಞರು ಈಗಾಗಲೇ ಆ ಒಂದು CCTVಯನ್ನು ರಿಟ್ರೈವ್ ಮಾಡಿದ್ದಾರೆ. ರಿಟ್ರೈವ್ ಮಾಡೋದ್ರಿಂದ ಅಂದರೆ ಜೂನ್ 8ನೇ ತಾರೀಕಿಂದ ದರ್ಶನ್ ಅರೆಸ್ಟ್ ಆಗುವವರೆಗೂ ಕೂಡ ದರ್ಶನ ಚಲನವಲನಗಳನ್ನೇನು, ಯಾರ ಜೊತೆ ಸಂಪರ್ಕ ಮಾಡ್ತಾರೆ, ಈ ಎಲ್ಲ ರೀತಿಯಾದಂಥ ಮಾಹಿತಿಗಳು ಸಿಕ್ಕಿರುವಂಥದ್ದು. ಈ ಒಂದು ಕೇಸ್ನಲ್ಲಿ ಒಂದಷ್ಟು ಡಾಟ್ ಕನೆಕ್ಟ್ ಮಾಡುವಂಥ ಅಂದರೆ ಡಾಟ್ಗಳನ್ನ ಕನೆಕ್ಟ್ ಮಾಡುವಂಥ ಎಲ್ಲ ದೃಶ್ಯಗಳು ಇದರಲ್ಲಿ ಸಿಕ್ಕಿರುವಂಥದ್ದು. ಹಾಗಾಗಿ ಮುಂದೆ ಎಲ್ಲ ಆರೋಪಿಗಳು ತಾವು ಮಾಡಿದಂಥ ಅಂದರೆ ಅವರೆಲ್ಲರೂ ಮಾಡಿದಂಥ ಸಂಚು ಮತ್ತು ಎಕ್ಸಿಕ್ಯೂಟ್ ಮಾಡಿದ್ದ ಹೇಗೆ, ಯಾರ್ಯಾರಿದ್ರು, ಇದೆಲ್ಲವನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ತರಲಿಕ್ಕೆ ಅತ್ಯಂತ ಪ್ರಮುಖವಾದ ಸಾಕ್ಷಿ ಇದಾಗುತ್ತೆ. ಹಾಗಾಗಿ ಅಂದರೆ ಆರೋಪಿಗಳು CCTV ದೃಶ್ಯಗಳನ್ನು ನಾಶ ಮಾಡುವಂಥದ್ದು, DVRನ ಡಿಲೀಟ್ ಮಾಡುವಂಥದ್ದೆಲ್ಲವೂ ಮಾಡಿದರೂ ಕೂಡ ಅಂತಿಮವಾಗಿ ಅಂದರೆ ಟೆಕ್ನಾಲಜಿಯನ್ನು ಬಳಕೆ ಮಾಡಿಕೊಂಡು ಆ CCTVಯನ್ನು ರಿಟ್ರೈವ್ ಮಾಡಿ ಈ ಕೇಸ್ನಲ್ಲಿ ಒಂದು ದೊಡ್ಡದಾದಂಥ ಸಾಕ್ಷಿ ಅನ್ನುವಂಥ ರೀತಿಯಲ್ಲಿ ಈ ಒಂದು ಏನೋ ತನಿಖೆಯಲ್ಲಿ ಸಂಗ್ರಹಿಸಿದ್ದಾರೆ ಪೊಲೀಸರು. ಥ್ಯಾಂಕ್ ಯು ರಮೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.